ಇಷ್ಟು ದಿನಗಳ ಕಾಲ ಹೈಕಮಾಂಡ್ ಆದೇಶವೇ ಅಂತಿಮ, ನಾನು ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳಿದ ಮಾತಿಗೆ ನಾನು ಬದ್ಧ ಅಂತ ಹೇಳ್ತಾ ಇದ್ದಂತ ಡಿಕೆ ಶಿವಕುಮಾರ್ ಈಗ ಅವರು ವರಸೆ ಏಕಾಏಕಿಯಾಗಿ ಬದಲಾದಂತೆ ಕಾಣಿಸ್ತಾ ಇದೆ. ತಮ್ಮ ಆಪ್ತ ಶಾಸಕರ ಮೂಲಕವೇ ಹೈಕಮಾಂಡ್ ಮೇಲೇನೆ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು, ಪಕ್ಷದ ಶಿಸ್ತಿನ ಸಿಪಾಯಿ, ಯಾವತ್ತೂ ಪಕ್ಷದ ವಿರುದ್ಧ ಮಾತನಾಡಿದವರಲ್ಲ. ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಎಂದಿಗೂ ತುಟಿ ಬಿಚ್ಚಿದವರಲ್ಲ. ಇಂತಹ ಕನಕಪುರ ಬಂಡೆ ಇದೀಗ ದೆಹಲಿಗೆ ತಮ್ಮ ಆಪ್ತ ಶಾಸಕರನ್ನು ಕೂಡ ಚೂ ಬಿಟ್ಟಿರುವುದನ್ನು ಕಂಡು ಖುದ್ದು ಹೈಕಮಾಂಡ್ ದಂಗಾಗಿ ಹೋಗಿದೆ. ಏಕಾಏಕಿ ರೆಬೆಲ್ ಆಗಿದ್ದೇಕೆ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರ್ ಕಡೆಗಣಿಸಿದ ಹೈಕಮಾಂಡ್. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮೂಲಕ ಸಿಎಂ ಕುರ್ಚಿಗೆ ಗಾಳ ಹಾಕಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್, ಡಾ ರಂಗನಾಥ್, ಆನೇಕಲ್ ಶಿವಣ್ಣ, ರಾಜೇಗೌಡ ಸೇರಿ ಹಲವು ಶಾಸಕರು ದೆಹಲಿಗೆ ತೆರಳಿ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ತಮ್ಮ ನಾಯಕರಿಗೆ ಸಿಎಂ ಸ್ಥಾನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಷ್ಟಕ್ಕೂ ಕನಕಪುರ ಬಂಡೆ ಏಕಾಏಕಿ ತಮ್ಮ ಆಪ್ತರನ್ನ ದೆಹಲಿಗೆ ಕಳಿಸುವುದಕ್ಕೂ ಕಾರಣ ಕೂಡ ಇದೆ. ಡಿಕೆಶಿ ರೆಬೆಲ್ ಆಗಿದ್ದೇಕೆ? 2.5 ವರ್ಷ ಪೂರೈಸ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾತುಕತೆ ನಿರೀಕ್ಷೆಯಲ್ಲಿದ್ದರು. ಬಿಹಾರ ಎಲೆಕ್ಷನ್ ಬಳಿಕ ಹೈಕಮಾಂಡ್ ಈ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಸೈಲೆಂಟ್ ಆಗಿದ್ರು. ಆದರೆ ಬಿಹಾರ ಫಲಿತಾಂಶ ಬಳಿಕವೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮೌನವಾಗಿತ್ತು. ಈ ಬಗ್ಗೆ ಮಾತನಾಡಲು ಹೋದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಮಯ ನೀಡಲಿಲ್ಲ. ಇದರಿಂದ ಬೇಸರಗೊಂಡಂತಹ ಕನಕಪುರ ಬಂಡೆ ಸೀದಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ತಿಳಿಸಿದ್ರು. ಇಷ್ಟಾದರೂ ಅಧಿಕಾರ ಹಸ್ತಾಂತರ ಬಗ್ಗೆ ಹೈಕಮಾಂಡ್ ಯಾವುದೇ ವೇದಿಕೆಯನ್ನು ಸಿದ್ಧಪಡಿಸಲಿಲ್ಲ ನೋಡಿ. ಹೀಗೆ ಹೈಕಮಾಂಡ್ ತಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟ್ಟಿಗೆದ್ದಿದ್ದಾರೆ. ಹೀಗೆ ಸುಮ್ಮನಿದ್ರೆ ಹೈಕಮಾಂಡ್ ನಮ್ಮ ಕಡೆಗೆ ಗಮನ ಹರಿಸಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಆಪ್ತರನ್ನ ದೆಹಲಿಗೆ ಕಳುಹಿಸಿ ಹೈಕಮಾಂಡ್ ಗಮನ ಸೆಳೆಯಲು ಯತ್ನಿಸಿದ್ದಾರೆ. ಕನಕಪುರ ಬಂಡೆಯ ಈ ತಂತ್ರ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನಗಳ ಕಾಲ ಹೈಕಮಾಂಡ್ ಆದೇಶವೇ ಅಂತಿಮ, ನಾನು ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳಿದ ಮಾತಿಗೆ ನಾನು ಬದ್ಧ ಅಂತ ಹೇಳ್ತಾ ಇದ್ದಂತ ಡಿಕೆ ಶಿವಕುಮಾರ್ ಈಗ ಅವರು ವರಸೆ ಏಕಾಏಕಿಯಾಗಿ ಬದಲಾದಂತೆ ಕಾಣಿಸ್ತಾ ಇದೆ. ತಮ್ಮ ಆಪ್ತ ಶಾಸಕರ ಮೂಲಕವೇ ಹೈಕಮಾಂಡ್ ಮೇಲೇನೆ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು, ಪಕ್ಷದ ಶಿಸ್ತಿನ ಸಿಪಾಯಿ, ಯಾವತ್ತೂ ಪಕ್ಷದ ವಿರುದ್ಧ ಮಾತನಾಡಿದವರಲ್ಲ. ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಎಂದಿಗೂ ತುಟಿ ಬಿಚ್ಚಿದವರಲ್ಲ. ಇಂತಹ ಕನಕಪುರ ಬಂಡೆ ಇದೀಗ ದೆಹಲಿಗೆ ತಮ್ಮ ಆಪ್ತ ಶಾಸಕರನ್ನು ಕೂಡ ಚೂ ಬಿಟ್ಟಿರುವುದನ್ನು ಕಂಡು ಖುದ್ದು ಹೈಕಮಾಂಡ್ ದಂಗಾಗಿ ಹೋಗಿದೆ. ಏಕಾಏಕಿ ರೆಬೆಲ್ ಆಗಿದ್ದೇಕೆ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರ್ ಕಡೆಗಣಿಸಿದ ಹೈಕಮಾಂಡ್. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮೂಲಕ ಸಿಎಂ ಕುರ್ಚಿಗೆ ಗಾಳ ಹಾಕಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್, ಡಾ ರಂಗನಾಥ್, ಆನೇಕಲ್ ಶಿವಣ್ಣ, ರಾಜೇಗೌಡ ಸೇರಿ ಹಲವು ಶಾಸಕರು ದೆಹಲಿಗೆ ತೆರಳಿ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ತಮ್ಮ ನಾಯಕರಿಗೆ ಸಿಎಂ ಸ್ಥಾನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಷ್ಟಕ್ಕೂ ಕನಕಪುರ ಬಂಡೆ ಏಕಾಏಕಿ ತಮ್ಮ ಆಪ್ತರನ್ನ ದೆಹಲಿಗೆ ಕಳಿಸುವುದಕ್ಕೂ ಕಾರಣ ಕೂಡ ಇದೆ. ಡಿಕೆಶಿ ರೆಬೆಲ್ ಆಗಿದ್ದೇಕೆ? 2.5 ವರ್ಷ ಪೂರೈಸ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾತುಕತೆ ನಿರೀಕ್ಷೆಯಲ್ಲಿದ್ದರು. ಬಿಹಾರ ಎಲೆಕ್ಷನ್ ಬಳಿಕ ಹೈಕಮಾಂಡ್ ಈ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಸೈಲೆಂಟ್ ಆಗಿದ್ರು. ಆದರೆ ಬಿಹಾರ ಫಲಿತಾಂಶ ಬಳಿಕವೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮೌನವಾಗಿತ್ತು. ಈ ಬಗ್ಗೆ ಮಾತನಾಡಲು ಹೋದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಮಯ ನೀಡಲಿಲ್ಲ. ಇದರಿಂದ ಬೇಸರಗೊಂಡಂತಹ ಕನಕಪುರ ಬಂಡೆ ಸೀದಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ತಿಳಿಸಿದ್ರು. ಇಷ್ಟಾದರೂ ಅಧಿಕಾರ ಹಸ್ತಾಂತರ ಬಗ್ಗೆ ಹೈಕಮಾಂಡ್ ಯಾವುದೇ ವೇದಿಕೆಯನ್ನು ಸಿದ್ಧಪಡಿಸಲಿಲ್ಲ ನೋಡಿ. ಹೀಗೆ ಹೈಕಮಾಂಡ್ ತಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟ್ಟಿಗೆದ್ದಿದ್ದಾರೆ.
ಹೀಗೆ ಸುಮ್ಮನಿದ್ರೆ ಹೈಕಮಾಂಡ್ ನಮ್ಮ ಕಡೆಗೆ ಗಮನ ಹರಿಸಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಆಪ್ತರನ್ನ ದೆಹಲಿಗೆ ಕಳುಹಿಸಿ ಹೈಕಮಾಂಡ್ ಗಮನ ಸೆಳೆಯಲು ಯತ್ನಿಸಿದ್ದಾರೆ. ಕನಕಪುರ ಬಂಡೆಯ ಈ ತಂತ್ರ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನಗಳ ಕಾಲ ಹೈಕಮಾಂಡ್ ಆದೇಶವೇ ಅಂತಿಮ, ನಾನು ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳಿದ ಮಾತಿಗೆ ನಾನು ಬದ್ಧ ಅಂತ ಹೇಳ್ತಾ ಇದ್ದಂತ ಡಿಕೆ ಶಿವಕುಮಾರ್ ಈಗ ಅವರು ವರಸೆ ಏಕಾಏಕಿಯಾಗಿ ಬದಲಾದಂತೆ ಕಾಣಿಸ್ತಾ ಇದೆ. ತಮ್ಮ ಆಪ್ತ ಶಾಸಕರ ಮೂಲಕವೇ ಹೈಕಮಾಂಡ್ ಮೇಲೇನೆ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು, ಪಕ್ಷದ ಶಿಸ್ತಿನ ಸಿಪಾಯಿ, ಯಾವತ್ತೂ ಪಕ್ಷದ ವಿರುದ್ಧ ಮಾತನಾಡಿದವರಲ್ಲ. ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಎಂದಿಗೂ ತುಟಿ ಬಿಚ್ಚಿದವರಲ್ಲ. ಇಂತಹ ಕನಕಪುರ ಬಂಡೆ ಇದೀಗ ದೆಹಲಿಗೆ ತಮ್ಮ ಆಪ್ತ ಶಾಸಕರನ್ನು ಕೂಡ ಚೂ ಬಿಟ್ಟಿರುವುದನ್ನು ಕಂಡು ಖುದ್ದು ಹೈಕಮಾಂಡ್ ದಂಗಾಗಿ ಹೋಗಿದೆ. ಏಕಾಏಕಿ ರೆಬೆಲ್ ಆಗಿದ್ದೇಕೆ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರ್ ಕಡೆಗಣಿಸಿದ ಹೈಕಮಾಂಡ್. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮೂಲಕ ಸಿಎಂ ಕುರ್ಚಿಗೆ ಗಾಳ ಹಾಕಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್, ಡಾ ರಂಗನಾಥ್, ಆನೇಕಲ್ ಶಿವಣ್ಣ, ರಾಜೇಗೌಡ ಸೇರಿ ಹಲವು ಶಾಸಕರು ದೆಹಲಿಗೆ ತೆರಳಿ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ತಮ್ಮ ನಾಯಕನಿಗೆ ಸಿಎಂ ಸ್ಥಾನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಷ್ಟಕ್ಕೂ ಕನಕಪುರ ಬಂಡೆ ಏಕಾಏಕಿ ತಮ್ಮ ಆಪ್ತರನ್ನ ದೆಹಲಿಗೆ ಕಳಿಸುವುದಕ್ಕೂ ಕಾರಣ ಕೂಡ ಇದೆ. ಡಿಕೆಶಿ ರೆಬೆಲ್ ಆಗಿದ್ದೇಕೆ? 2.5 ವರ್ಷ ಪೂರೈಸ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾತುಕತೆ ನಿರೀಕ್ಷೆಯಲ್ಲಿದ್ದರು. ಬಿಹಾರ ಎಲೆಕ್ಷನ್ ಬಳಿಕ ಹೈಕಮಾಂಡ್ ಈ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಸೈಲೆಂಟ್ ಆಗಿದ್ರು. ಆದರೆ ಬಿಹಾರ ಫಲಿತಾಂಶ ಬಳಿಕವೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮೌನವಾಗಿತ್ತು. ಈ ಬಗ್ಗೆ ಮಾತನಾಡಲು ಹೋದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಮಯ ನೀಡಲಿಲ್ಲ. ಇದರಿಂದ ಬೇಸರಗೊಂಡಂತಹ ಕನಕಪುರ ಬಂಡೆ ಸೀದಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ತಿಳಿಸಿದ್ರು. ಇಷ್ಟಾದರೂ ಅಧಿಕಾರ ಹಸ್ತಾಂತರ ಬಗ್ಗೆ ಹೈಕಮಾಂಡ್ ಯಾವುದೇ ವೇದಿಕೆಯನ್ನು ಸಿದ್ಧಪಡಿಸಲಿಲ್ಲ ನೋಡಿ. ಹೀಗೆ ಹೈಕಮಾಂಡ್ ತಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟ್ಟಿಗೆದ್ದಿದ್ದಾರೆ. ಹೀಗೆ ಸುಮ್ಮನಿದ್ರೆ ಹೈಕಮಾಂಡ್ ನಮ್ಮ ಕಡೆಗೆ ಗಮನ ಹರಿಸಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಆಪ್ತರನ್ನ ದೆಹಲಿಗೆ ಕಳುಹಿಸಿ ಹೈಕಮಾಂಡ್ ಗಮನ ಸೆಳೆಯಲು ಯತ್ನಿಸಿದ್ದಾರೆ. ಕನಕಪುರ ಬಂಡೆಯ ಈ ತಂತ್ರ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನಗಳ ಕಾಲ ಹೈಕಮಾಂಡ್ ಆದೇಶವೇ ಅಂತಿಮ, ನಾನು ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳಿದ ಮಾತಿಗೆ ನಾನು ಬದ್ಧ ಅಂತ ಹೇಳ್ತಾ ಇದ್ದಂತ ಡಿಕೆ ಶಿವಕುಮಾರ್ ಈಗ ಅವರು ವರಸೆ ಏಕಾಏಕಿಯಾಗಿ ಬದಲಾದಂತೆ ಕಾಣಿಸ್ತಾ ಇದೆ. ತಮ್ಮ ಆಪ್ತ ಶಾಸಕರ ಮೂಲಕವೇ ಹೈಕಮಾಂಡ್ ಮೇಲೇನೆ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು, ಪಕ್ಷದ ಶಿಸ್ತಿನ ಸಿಪಾಯಿ, ಯಾವತ್ತೂ ಪಕ್ಷದ ವಿರುದ್ಧ ಮಾತನಾಡಿದವರಲ್ಲ. ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಎಂದಿಗೂ ತುಟಿ ಬಿಚ್ಚಿದವರಲ್ಲ. ಇಂತಹ ಕನಕಪುರ ಬಂಡೆ ಇದೀಗ ದೆಹಲಿಗೆ ತಮ್ಮ ಆಪ್ತ ಶಾಸಕರನ್ನು ಕೂಡ ಚೂ ಬಿಟ್ಟಿರುವುದನ್ನು ಕಂಡು ಖುದ್ದು ಹೈಕಮಾಂಡ್ ದಂಗಾಗಿ ಹೋಗಿದೆ. ಏಕಾಏಕಿ ರೆಬೆಲ್ ಆಗಿದ್ದೇಕೆ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರ್ ಕಡೆಗಣಿಸಿದ ಹೈಕಮಾಂಡ್. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮೂಲಕ ಸಿಎಂ ಕುರ್ಚಿಗೆ ಗಾಳ ಹಾಕಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್, ಡಾ ರಂಗನಾಥ್, ಆನೇಕಲ್ ಶಿವಣ್ಣ, ರಾಜೇಗೌಡ ಸೇರಿ ಹಲವು ಶಾಸಕರು ದೆಹಲಿಗೆ ತೆರಳಿ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ತಮ್ಮ ನಾಯಕನಿಗೆ ಸಿಎಂ ಸ್ಥಾನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಷ್ಟಕ್ಕೂ ಕನಕಪುರ ಬಂಡೆ ಏಕಾಏಕಿ ತಮ್ಮ ಆಪ್ತರನ್ನ ದೆಹಲಿಗೆ ಕಳಿಸುವುದಕ್ಕೂ ಕಾರಣ ಕೂಡ ಇದೆ. ಡಿಕೆಶಿ ರೆಬೆಲ್ ಆಗಿದ್ದೇಕೆ? 2.5 ವರ್ಷ ಪೂರೈಸ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾತುಕತೆ ನಿರೀಕ್ಷೆಯಲ್ಲಿದ್ದರು. ಬಿಹಾರ ಎಲೆಕ್ಷನ್ ಬಳಿಕ ಹೈಕಮಾಂಡ್ ಈ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಸೈಲೆಂಟ್ ಆಗಿದ್ರು. ಆದರೆ ಬಿಹಾರ ಫಲಿತಾಂಶ ಬಳಿಕವೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮೌನವಾಗಿತ್ತು. ಈ ಬಗ್ಗೆ ಮಾತನಾಡಲು ಹೋದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಮಯ ನೀಡಲಿಲ್ಲ.
ಇದರಿಂದ ಬೇಸರಗೊಂಡಂತಹ ಕನಕಪುರ ಬಂಡೆ ಸೀದಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ತಿಳಿಸಿದ್ರು. ಇಷ್ಟಾದರೂ ಅಧಿಕಾರ ಹಸ್ತಾಂತರ ಬಗ್ಗೆ ಹೈಕಮಾಂಡ್ ಯಾವುದೇ ವೇದಿಕೆಯನ್ನು ಸಿದ್ಧಪಡಿಸಲಿಲ್ಲ ನೋಡಿ. ಹೀಗೆ ಹೈಕಮಾಂಡ್ ತಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟ್ಟಿಗೆದ್ದಿದ್ದಾರೆ. ಹೀಗೆ ಸುಮ್ಮನಿದ್ರೆ ಹೈಕಮಾಂಡ್ ನಮ್ಮ ಕಡೆಗೆ ಗಮನ ಹರಿಸಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಆಪ್ತರನ್ನ ದೆಹಲಿಗೆ ಕಳುಹಿಸಿ ಹೈಕಮಾಂಡ್ ಗಮನ ಸೆಳೆಯಲು ಯತ್ನಿಸಿದ್ದಾರೆ. ಕನಕಪುರ ಬಂಡೆಯ ಈ ತಂತ್ರ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.